ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 42ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು, ಸಂಜಯ, ಸೈನ್ಯಗಳು ಯುದ್ಧಕ್ಕೆ ಸಿದ್ಧವಾದ ಮೇಲೆ ಸಂಶಪ್ತಕರು ಪಾರ್ಥನನ್ನು ಹೇಗೆ ಎದುರಿಸಿದರು? ಪಾಂಡವರು ಕರ್ಣನನ್ನು ಎದುರಿಸಿದ ಬಗೆ ಹೇಗೆ? ಆ ಯುದ್ಧ ವಿಚಾರವೆಲ್ಲವನ್ನು ವಿವರಿಸು. ಯುದ್ಧವೀರರ ವಿಕ್ರಮ ಸಾಹಸಗಳನ್ನು ಎಷ್ಟೆಷ್ಟು ಕೇಳಿದರೂ ನನಗೆ ತೃಪ್ತಿಯಿಲ್ಲದಂತಿದೆ ಎನ್ನಲು ಸಂಜಯನು, ರಾಜ, ಆಮೇಲೆ ಕರ್ಣನು ತನಗೆದಿರಾಗಿ ನಿಂತಿರುವ ಶತ್ರುಸೇನಾ ವ್ಯೂಹವನ್ನು ನೋಡಿ ನಿನ್ನ ಮಗನ ಹಿತಕ್ಕಾಗಿ ಪ್ರತಿ ವ್ಯೂಹದೊಡನೆ ಯುದ್ಧಕ್ಕೆ ಸಿದ್ಧನಾದನು. ಚತುರಂಗ ಬಲಗಳಿಂದ ಕೂಡಿ ಧೃಷ್ಟದ್ಯುಮ್ನನ ಅಧಿಕಾರಕ್ಕೊಳಪಟ್ಟ ಪಾಂಡವ ಸೈನ್ಯವು ಮಹಾಭಯಂಕರವಾಗಿದ್ದಿತು. ಪಾರಿವಾಳ ಬಣ್ಣದ ಕುದುರೆಗಳನ್ನು ಹೂಡಿದ ರಥದ ಮೇಲೆ ಚಂದ್ರ ಸೂರ್ಯ ತೇಜಸ್ಸಿನಿಂದ ಬೆಳಗುತ್ತಾ ಕೈಯಲ್ಲಿ ಬಿಲ್ಲನ್ನು ಹಿಡಿದಿದ್ದ ಕರ್ಣನು ಪ್ರತ್ಯಕ್ಷ ಕಾಲನಂತೆ ತೋರಿದನು. ಅನೇಕ ವೀರರ ಬೆಂಬಲವುಳ್ಳ ಮಹಾ ತೇಜಸ್ವಿಗಳಾದ ದ್ರೌಪದಿ ಕುಮಾರರು ಯುದ್ಧಕ್ಕೆ ಸಿದ್ಧರಾಗಿ ಚಂದ್ರನನ್ನು ನಕ್ಷತ್ರ ಸಮೂಹಗಳು ಹೇಗೋ ಹಾಗೆ ಕರ್ಣನನ್ನು 4 ಕಡೆಗಳಲ್ಲಿಯೂ ಸುತ್ತಿ ನಿಂತರು. ಸೈನ್ಯಗಳು ಸಿದ್ಧವಾದೊಡನೆ ಅರ್ಜುನನು ಯುದ್ಧರಂಗದಲ್ಲಿ ಸಂಶಪ್ತಕರನ್ನು ನೋಡಿ ಕೋಪಗೊಂಡು ತನ್ನ ಗಾಂಧೀವ ಧನುಸ್ಸನ್ನು ಶಬ್ದ ಮಾಡುತ್ತಾ ವೇಗದಿಂದ ಎದುರಿಸಿ ಹೊರಟನು. ಈ ಯುದ್ಧದಲ್ಲಿ ಜಯಿಸಬೇಕು, ಇಲ್ಲವೇ ಸಾಯಬೇಕು, ಹಾಗಿಲ್ಲದೆ ಹಿಂತಿರುಗುವುದಿಲ್ಲವೆಂಬ ದೃಢ ಪ್ರತಿಜ್ಞೆಯುಳ್ಳ ಸಂಶಪ್ತಕರು ಅರ್ಜುನನನ್ನು ಕೊಲ್ಲಲು ಉದ್ದೇಶಿಸಿ ಆತನನ್ನೇ ಎದುರಿಸಿ ಹೋದರು. ಅವರ ದೊಡ್ಡ ಚತುರಂಗ ಸೈನ್ಯವು ಅರ್ಜುನನನ್ನು ಎದುರಿಸಿತು. ಆದರೇನು, ಸಮುದ್ರ ಪ್ರವಾಹವು ದಡದಲ್ಲಿ ಹೇಗೋ ಹಾಗೆ ಆ ಪ್ರಬಲ ಸೈನ್ಯವು ಅರ್ಜುನನನ್ನು ಕಂಡೊಡನೆ ನಿಂತು ಬಿಟ್ಟಿತು. ಬಾಣ ವರ್ಷಗಳನ್ನು ಕರೆಯುತ್ತಾ ಬರುವ ಅರ್ಜುನನನ್ನು ಆ ಸೈನ್ಯವೆಲ್ಲ ಆಯುಧ ಪ್ರಹಾರಗಳಿಂದ ತಡೆಯುತ್ತಿದ್ದಿತು. ಆಗಿನ ಯುದ್ಧವು ಬಹಳ ಪ್ರಬಲವಾಯಿತು. ಹಿಂದೆ ನಿವಾತ ಕವಚರೊಡನೆ ಯುದ್ಧವಾದಂತೆ ಈಗಲೂ ಸಂಶಪ್ತಕರೊಡನೆ ಪ್ರಬಲ ಯುದ್ಧವು ನಡೆಯುತ್ತಿದ್ದಿತು. ಆಗ ಅರ್ಜುನನು ಶತ್ರುಗಳ ರಥ, ಗಜ, ತುರಗ, ಪದಾತಿಗಳನ್ನು, ಧ್ವಜ ಪತಾಕೆಗಳನ್ನು, ಗಜ ಯೋಧರನ್ನು, ಬಿಲ್ಲು, ಬಾಣ, ಕತ್ತಿ, ಕೊಡಲಿ ಮುಂತಾದ ಅವರ ಆಯುಧಗಳನ್ನು, ಆಯುಧವನ್ನೆತ್ತಿ ಹಿಡಿದ ಅವರ ತೋಳುಗಳನ್ನು, ಅವರ ತಲೆಗಳನ್ನು 1000 ಲೆಕ್ಕದಲ್ಲಿ ಕತ್ತರಿಸಿ ಕೆಡಹಿದನು. ಆದರೆ ಪಾತಾಳಕ್ಕೆ ಸಮಾನವಾದ ಆ ಸೇನೆ ಎಂಬ ದೊಡ್ಡ ಸುಳಿಯಲ್ಲಿ ಅರ್ಜುನನ ರಥವು ಸ್ವಲ್ಪ ಹೊತ್ತು ಅದೃಶ್ಯವಾಯಿತು. ಸಂಶಪ್ತಕರು ಸಂತೋಷದಿಂದ ಸಿಂಹನಾದ ಮಾಡಿದರು. ಆಗ ಅರ್ಜುನನು ಕೋಪಗೊಂಡ ಕಾಲರುದ್ರನು ಪಶುಗಳನ್ನು ಕೊಲ್ಲುವಂತೆ ಮೊದಲು ಮುಂದೆ ನಿಂತವರನ್ನು, ಆಮೇಲೆ ಕ್ರಮವಾಗಿ ಬಲಕ್ಕೂ ಎಡಕ್ಕೂ ಹಿಂಭಾಗದಲ್ಲಿಯೂ ಇದ್ದವರನ್ನು ಕೊಂದನು. ಆಗ ಪಾಂಚಾಲ, ಚೈದ್ಯ, ಸಂಜಯರೊಡನೆ ನಿಮ್ಮ ಕಡೆಯವರಿಗೆ ಮಹಾಭಯಂಕರವಾದ ಯುದ್ಧವು ಸಂಭವಿಸಿತು. ಆ ಯುದ್ಧದಲ್ಲಿ ಯುದ್ಧೋತ್ಸಾಹಗೊಂಡ ದೊಡ್ಡ ಸೇನೆಯೊಡನೆ ಕೃಪಾ, ಕೃತವರ್ಮರು, ಶಕುನಿಯು ಮುಂದೆ ಬಿದ್ದು ಕಾಶಿ, ಕರುಷ, ಮಾತ್ಸ್ಯ, ಕೇಕಯ, ಶೂರಸೇನ ವೀರರೊಡನೆ ಯುದ್ಧವನ್ನಾರಂಭಿಸಿದನು. ಆಗ ಅವರಲ್ಲಿ ಪ್ರಾಣಾಂತಕರವು, ಪಾಪ ನಿವಾರಕವು, ಬ್ರಾಹ್ಮಣೇತರ ತ್ರಿವರ್ಣದವರಿಗೂ ವಿಧಿವಿಹಿತವಾಗಿ ಸ್ವರ್ಗದಾಯಕವೂ ಅಕೀರ್ತಿಕರವೂ ಆದ ಧರ್ಮಯುದ್ಧವು ನಡೆಯಿತು. ಆಗ ದುರ್ಯೋಧನನು ತನ್ನ ಸಹೋದರರಿಂದಲೂ ಮಹಾರಥರಾದ ಮದ್ರ ಕೌರವ ವೀರರಿಂದಲೂ ರಕ್ಷಿತನಾಗಿ ಪಾಂಡವ, ಪಾಂಚಾಲ, ಚೈದ್ಯ ವೀರರನ್ನು, ಸಾತ್ವಿಕೆಯನ್ನು ಎದುರಿಸಿ ಯುದ್ಧ ಮಾಡುತ್ತಿದ್ದ ಕರ್ಣನಿಗೆ ಎಲ್ಲ ಕಡೆಗಳಲ್ಲಿ ಬೆಂಬಲವಾಗಿ ನಿಂತು ಅವನನ್ನು ರಕ್ಷಿಸುತ್ತಿದ್ದನು. ಕರ್ಣನು ಆ ದೊಡ್ಡ ಸೈನ್ಯದ ಮೇಲೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿ ಅನೇಕ ರಥಿಕರನ್ನು ನೋಯಿಸಿ ಯುಧಿಷ್ಠಿರನನ್ನು ಹೊಡೆದನು. ಶತ್ರುಪಕ್ಷದ 1000 ವಾಹನಗಳನ್ನು, ಆಯುಧಗಳನ್ನು ಧ್ವಂಸ ಮಾಡಿದನು. ಅನೇಕ ವೀರರನ್ನು ಕೊಂದು ಅವರನ್ನು ಸತ್ಕೀರ್ತಿಯೊಡನೆ ಸ್ವರ್ಗಕ್ಕೆ ಸೇರಿಸಿ ತನ್ನ ಕಡೆಯವರಿಗೆ ಸಂತೋಷವನ್ನುಂಟು ಮಾಡಿದನು. ಆಗ ಪಾಂಡವ ಸೇನಾ ಮಧ್ಯದಲ್ಲಿ ದೊಡ್ಡ ರಕ್ತ ನದಿಯು ಹೊರಟಿತು. ರಕ್ತವೇ ಅದರ ಜಲವು, ಪ್ರವಾಹವೇ ಅದರ ಅಲೆಗಳು, ಚಿನ್ನ ಭಿನ್ನವಾಗಿ ಬಿದ್ದ ಅವಯವಗಳೇ ಮೀನುಗಳು, ಆನೆಗಳೇ ಮೊಸಳೆಗಳು, ಮಾಂಸ ಮತ್ತು ಮಜ್ಜೆ ಇವುಗಳ ಮಿ- ಈ- ಮಾಂಸ ಮತ್ತು ಮಜ್ಜೆ ಇವುಗಳ ಮಿಶ್ರಣವೇ ಕೆಸರು, ರಥ ಚಕ್ರಗಳೇ ಆಮೆಗಳು ಮತ್ತು ತೆಪ್ಪಗಳು. ಹೀಗೆ ಹರಿಯುತ್ತಿದ್ದ ಆ ದೊಡ್ಡ ರಕ್ತ ನದಿಯ ನಡುವೆ ಅಲ್ಲಲ್ಲಿ ವಜ್ರಾಹತಗಳಾಗಿ ಬಿದ್ದ ಕರಿ ಮೇಘಗಳಂತೆ ಆನೆಗಳು ಸತ್ತು ಬಿದ್ದಿರುವವು. ಬಾಣಗಳೆಂಬ ದೊಡ್ಡ ಸುಳಿಗಳಿಂದಲೂ, ಶ್ವೇತಛತ್ರಗಳೆಂಬ ಹಂಸಗಳಿಂದಲೂ, ಕವಚ ಶಿರೋವೇಷ್ಟನಗಳೆಂಬ ತೆಪ್ಪಗಳಿಂದಲೂ,
ಅಸ್ಥಿಗಳೆಂಬ ಶಿಲೆಗಳಿಂದಲೂ ಕೂಡಿದ ಆ ಪ್ರವಾಹವು ಒಂದೊಂದು ಕಡೆ ಪಾರವಿಲ್ಲದಂತೆಯೂ ಮತ್ತೊಂದು ಕಡೆ ಪಾರವಿದ್ದಂತೆಯೂ ಕಾಣುವುದು. ಇಂತಹ ಭಯಂಕರವಾದ ರಕ್ತ ನದಿಯ ನಡುವೆ ಅಲ್ಲಲ್ಲಿ ಶಂಖ ದುಂದುಭಿ ಘೋಷಗಳು ಕೇಳಿಸುವವು. ಎಲ್ಲ ಕಡೆಯೂ ಧೂಳು ಮುಚ್ಚಿದಂತಿರುವುದು. ಅದರ ನಾನಾ ಕಡೆಗಳಲ್ಲಿ ಜನರು ತುಂಬಿರುವರು. ವೇಗದಿಂದ ಯಮಪುರಿಗೆ ಪ್ರವಹಿಸುವಂತೆ ಭಯಂಕರವಾಗಿ ರುಜುಗತಿಯಿಂದಲೂ ಅಲ್ಲಲ್ಲಿ ವಕ್ರ ಗತಿಯಿಂದಲೂ ಪ್ರವಹಿಸುತ್ತಿದ್ದ ರಕ್ತ ನದಿಯು ಕೆಸರಿನಲ್ಲಿ ನಡೆಯಲಾರದೆ ರಕ್ತ ನದಿಯ ಕೆಸರಿನಲ್ಲಿ ನಡೆಯಲಾರದೆ ಜನರು ತತ್ತಳಿಸುತ್ತಿದ್ದರು. ಅನೇಕರು ನದಿಗೆ ಬಿಸಾಡಿದ ಮರಗಳಂತೆ ಅದರಲ್ಲಿ ತೇಲುತ್ತಿದ್ದರು. ಆ ಮಹಾನದಿಯಲ್ಲಿ ಕೆಲವು ಯುದ್ಧವೀರರು ಗಜ ರಥಗಳನ್ನೇ ತೆಪ್ಪಗಳನ್ನಾಗಿ ಮಾಡಿಕೊಂಡು ಅಲ್ಲಲ್ಲಿ ಸುಳಿದಾಡುತ್ತಿದ್ದರು. ಓ ರಾಜ, ನದಿ ಪ್ರವಾಹದಿಂದ ಹಳ್ಳ ತಿಟ್ಟಾದ ಭೂಮಿಯು ಮಟ್ಟವಾಗಿ ಕಾಣುವಂತೆ ಆ ಯುದ್ಧ ಭೂಮಿಯು ಎಲ್ಲೆಲ್ಲಿಯೂ ರಕ್ತ ನದಿಯಿಂದ ಸಮಮಟ್ಟವಾಗಿ ಮಾಡಲ್ಪಟ್ಟಿತು. ಕೌರವ ಸೃಂಜರಿಗೆ ನಡೆದ ಆಗಿನ ಯುದ್ಧವು ದೇವಾಸುರರ ಯುದ್ಧಕ್ಕೆ ಸಮಾನವಾಗಿ ಸರ್ವನಾಶಕರವಾಗಿದ್ದಿತು. ಇದು 42ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.